ಕೆಲವು ಮಂದಿ ಮುಸ್ರಿ ಗಿರಾಕಿನ ಹೋಗವಲ್ಲು ನಮ್ಮಲ್ಲಿ. ಇಲ್ಲಿ ಏನ್ ಮಾತಾಡ್ತಾರಲ್ಲ ಚುನಪ್ಪ, ನಾವು ಮಾತಾಡ್ತೀವಿ. ನಾವೇನ್ ಮಾತಾಡೀವಿ? 2028ಕ್ಕೆ ಹಿಂಗ ಮಾಡಿದ್ರ ಜನ ನಿನ್ನ ಕಟ್ ಮಾಡ್ತಾರಂತ ನಾವು ಹೇಳಿವಿ. ಎದ್ರಾಗ ಅದನ್ನ ನೀ ತಿಳ್ಕೋಬೇಕ. ಇವನ್ ಸಣ್ಣ ಒಂದಿಟ್ಟ ಬೆಲ್ಲ ಮುಸರಿ ಎತ್ತಿರ್ತೈತಿಲ್ಲ, ಅವೇನ ಫೇಸ್ಬುಕ್ನಾಗ ಏನ್ ಬರೀತಾವ ಅಂದ್ರ ಮಧ್ಯಮದವ್ರು ನಿಮಗ್ ಪಾಪ ಬಾಳ ಜ್ಞಾನ ಅದ. ನಿಮಗೂ ಕೆಲವು ಮಂದಿ ಕಾಮೆಂಟ್ ಮಾಡ್ತಿರ್ತಾವ. ಯಾಕ್ರಿ? ಯಾರಾದ್ರೂ ಒಂದು ವಿಡಿಯೋ ಹಾಕಿದ್ರಿ ಅಂದ್ರ ಈ ಕಡೆ ಮುಸರಿ ತಿಂದಿರ್ತಾವ, ಈ ಕಡೆ ತಿಂದಿರ್ತಾವ. ಇದನ್ಯಾಕ ಹಾಕಿರಿ, ಇದನ್ಯಾಕ ಹಾಕಿರತ್ತ ಅಲ್ಲೇ ಗೊತ್ತ ಬರೀತಾವ. ಅವಕ್ ಹೊಲಾನು ಗೊತ್ತಿಲ್ಲ, ನೀರು ಗೊತ್ತಿಲ್ಲ, ತಂದೆ ತಾಯಿ ಪ್ರೇಮ, ಈ ದುಡಿಮೆ, ಇದು ಹಣ, ಇದ್ರ ಬೆವರು ಅನ್ನೋದು ಅವ್ ಗೊತ್ತೇ ಇರೋದಿಲ್ಲ. ಸುಮ್ಮ ಹಾಕೋತ್ ಕೂತ್ ಬಿಡ್ತಾವ. ಇಲ್ಲಿ ಮನೆ ಬಿಟ್ಟು ಹೊರಗ ಬಂದಿರಂಗಿಲ್ಲ. ತಂದು ಒಂದ ಈಗ ಸಾಯ್ಲೋ ನಾಳೆ ಮುಂಜಾನೆ ಸಾಯ್ಲೋ ಅನ್ನೋ ಒಂದು ಕಲರ್ ಯಾವ್ದೋ ಬಂದೈತಲ್ರಿ, ಇದು ಎಮ್ಮ ಎಲ್ಲ AI ಅದೊಂದು ಫೋಟೋ ಹಾಕೊಂಡಿರ್ತಾವ್ರಿ. ಸುಮ್ ಬರ್ಕೋತ್ ಕೂತ್ ಬಿಡ್ತಾವ. ನಾವೇನ್ ಮಾತಾಡಕತ್ತೀವಿ? ನಿಮಗಷ್ಟ ತಾಕತ್ ಕಾಮೆಂಟ್ ಮಾಡೋ ತಾಕತ್ ಇತ್ತಂದ್ರ ಇಲ್ಲಿ ಬಾ, ಮೈಕ್ ಕೊಡ್ತೀವಿ. ಯಾರಿಗೆ ಬೈತಿ, ಯಾರಿಗೆ ಹೇಳ್ತಿ, ಬೈ ಬಾ, ಕೇಳುವ, ನೀರ್ ತಂದು ಕೊಡ್ಬಾರೋ ಪುಣ್ಯಾತ್ಮ, ನಿಂದ ಒಂದು ಫೋಟೋ ಹಾಕಿ ಬಿಡ್ತೀವಿ. ಅಲ್ಲಿ ಕೂತ್ ಹಿಂದ ಕೂತ್ ಅದೇನಂತಾರಲ್ಲ, ಆ ಕಡೆ ಎಲ್ಲ ಈ ಕಡೆ ಎಲ್ಲ ನಡು ಮಾಡ್ತಾವಲ್ಲ, ಯಾವ್ದು ನಾನು ಬರ್ತಮ್ಮ. ಶಬ್ದ ಬಳಕೆ ಚಲೋ ಮಾಡ್ಬೇಕು, ಹಂಗ ಮಾಡಬಾರ್ದು. ಎಲ್ಲ ಮಾಧ್ಯಮದವ್ರದಾರು, ಹಿರಿಯರದಾರು, ಅಧಿಕಾರಿಗಳದಾರು, ಸಂಸ್ಕಾರ ಸಂವಿಧಾನಬದ್ಧ ಮಾತಾಡಬೇಕು. ಟವಲ್ನಾಗ ಸುತ್ತ ಹೊಡಿಬೇಕು. ಹೌದಲ್ಲ? ಹಂಗೆಲ್ಲ ಮಾತಾಡಬಾರ್ದು. ಹಂಗೆಲ್ಲ ಜನ ಪ್ರಬುದ್ಧರದಾರ, ಹಂಗ ಮಾತಾಡಬಾರ್ದು. ಏನು ಮಾತಾಡ್ತಾವು? ಹಂಗ ಮಾತಾಡ್ಕೊಲ್ಲ. ಕೆಳಗೊಂದು ಕಾಮೆಂಟ್ ಹಾಕಿದ ಕೂಡಲೇ ಅವೇನ್ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ತಿಳ್ಕೊತಾವ. ಯುವ ಮುಖ್ಯಮಂತ್ರಿ ಆದಂಗ ಮಾತಾಡ್ತಾವ. ಪಾಪ ಸಿದ್ದರಾಮಯ್ಯ ಇಲ್ಲೂ ವರುಣಾ ಕ್ಷೇತ್ರದಾಗ ನಿಂತ ಯಾವ್ದೋ ಒಂದು ಪೂಜೆ ಮಾಡಿರ್ತಾವ. ಇವು ಇರ್ತಾವ ಒಂದ್ ಯಾವ್ದೋ ಈ ಕಡೆ ಸರಿಯಾಗಿ ಬಸ್ ಇರೋದು ನಾವು ಊರಾಗಿರ್ತಾವ. ಇವ ಗಿಡದ ಮ್ಯಾಗ ಕೂತ್ ಹೊಲದಾಗ ಜೋಳ ಕೊಬ್ಬಿಕಾಯಿ ಗಿಡದ ಮ್ಯಾಗ ಕೂತಿರ್ತಾವ. ಇವ್ ಜ್ಞಾನ ಇರೋದಲ್ಲ, ಅಲ್ಲಿ ಮ್ಯಾಗ ಕೂತ್ ಬರಿತಾವ ಕಾಮೆಂಟ್. ಸಿದ್ದರಾಮಯ್ಯನವರೇ ನಮ್ಮಲ್ಲಿ ಇದು ಬಂದಿಲ್ಲ. ಅವ್ ಪಾಪ ಅಲ್ಲಿ ವರುಣಾ ಕ್ಷೇತ್ರದಾಗ ಅವರು, ಬೆಂಗಳೂರಾಗ ಅವ್ರು ಇಲ್ಲಿ ಕೂತ ಕಾಮೆಂಟ್ ಮಾಡ್ತಾವ. ಕೆಲವು ಮಂದಿ ನಮ್ಮ ರೈತರು ಗೊತ್ತಿಲ್ಲ ಕಾಮೆಂಟ್ ಅಂದ್ರ. ಈಗ ನಾವು ಕಟ್ಟಿ ಕೂತ್ ಸಿದ್ದರಾಮಯ್ಯ ಹಂಗ, ಯಡಿಯೂರಪ್ಪ ಹಂಗ, ಕುಮಾರಸ್ವಾಮಿ ಹಂಗ ಎಲ್ಲಾ ಪಕ್ಷ ಬದಲು ಚರ್ಚೆ ಮಾಡ್ತಿರ್ತಲ್ಲ ಹಳ್ಳಿ ಪಂಚಾಯತ್ ಕಟ್ಟಿ ಒಳಗ. ಈಗ ಅದೆಲ್ಲ ಬಂದಾಗೈತಿ ಕಾಕ, ಮೊಬೈಲ್ದಾಗ ಚರ್ಚೆ ಮಾಡ್ತಿರ್ತಾವ. ಒಟ್ಟ ಬಂದ DK ಶಿವಕುಮಾರ್ ಬಂದ್ ಇವ್ರ ಮನಿ ಬಾಜುಕ್ ಇವ್ರ ಹಾಲ್ ಹಿಡ್ಕೊಂಡು ಚಾ ಕುಡ್ದಂಗ ಕಾಮೆಂಟ್ ಹಾಕ್ತಿರ್ತಾರ. ಕೆಲಸ ಇರೋದಿಲ್ಲ ಇವಕ್ಕ. ಇಲ್ಲಿ ಕೂತಿಲ್ಲ ಮುಂಜಾನಿಂದ ಪಾಪ 9 ಗಂಟೆಗೆ ಬಂದಾರ, ರಾತ್ರಿ 12 ಗಂಟೆ ಮಟ್ಟ ನಿಮ್ ರೈತ ಹೋರಾಟ ರಾಜ್ಯ ನೋಡ್ಲಿ. ಈ ಭಾಗದ ಸಚಿವರು, ಶಾಸಕರು, ಮುಖ್ಯಮಂತ್ರಿ ಎಲ್ಲಾರು ನೋಡಿ ಈ ರೈತರಿಗೆ ನ್ಯಾಯ ಸಿಗಲಿ ಅಂತ ಮುಂಜಾನೆಯಿಂದ ಇವ್ರು ಮಾಡ್ತಿರ್ತಾರಿಲ್ಲ. 100 ಕಾಮೆಂಟ್ದಾಗ 10 ನೆಗೆಟಿವ್ ಹಾಕಿರ್ತಾರ. ಅವ್ರಿಗೆ ಕೆಳಗ್ ಬರ್ದ ಬಿಟ್ಟಿರ್ತಾವ. ಏನ್ ಇವ್ರ ಏನಂತಾರಲ್ಲ AC DC ಸಹಿತ ಪಾಪ ಎಂದು ಮತ್ತ ಆ ನಮ್ನಿ ಬರ್ದಿರ್ತಾರ. ಅವ್ರು ಏನ್ ಕಲಿತಾವು? ಶಿಕ್ಷಣ ಇದ ಸಿಕ್ಕೈತನಂತಿಲ್ಲ. ನೀವೆಲ್ಲ ಯಾಕೆ ಬಂದ್ ನಿಂತಿರಪ್ಪ? ಎಲ್ಲಾರು ವಿಚಾರ ಮಾಡ್ರಿ. ನಮ್ ಹುಕ್ಕೇರಿ ಭಾಗಕ್ಕ ನೀರಾವರಿ ಬರ್ಲಿ, ಅನುಕೂಲ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಮಾಡ್ತಿರ್ತೀರಿ. ಅದೇನು ಇಲ್ಲ ಇವಾಗ. ಯಾಕೆ ಇದನ್ನ ಹೇಳಾಕತ್ತೀನಿ ಅಂದ್ರ, ನೀವು ಹೋರಾಟ ಮಾಡಾಕತ್ತೀರಿ. ಯಾರ ಹಣ ಕೊಡತ್ತಾರೋ ಬಿಡತ್ತಾರೋ ಗೊತ್ತಿಲ್ಲ. ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ನಿನ್ನೆ ಬಂದಿಲ್ಲಿ 3 ತಾಸು ಕುಂತು ಪೂಜೆ ಟೈಮ್ ಆತಂತ ಎದ್ದು ಹೋದ್ರವ್ರು ಮಾತಾಡಿ. ನಿಮಗ ಬೆಂಬಲ ಕೊಟ್ಟಿ ಹೋರಾಟದ ವೇದಿಕೆಯೊಳಗೆ ಕುಂತ ರೈತ ಬಂಧುಗಳ ಮೊದಲು ನೀರು ಬರಬೇಕು, ನೀರು ಬಂದ್ರ ಒಳ್ಳೆ ಬೆಳೆ ಬರ್ತದ, ಬೆಳೆ ಬಂದ್ರೆ ಒಳ್ಳೆ ಬೆಲೆ ಸಿಗ್ತದ, ಒಳ್ಳೆ ಬೆಲೆ ಸಿಕ್ತಂದ್ರ ರೈತ ಆನಂದವಾಗಿ ಇರಬಹುದು ಅನ್ನೋ ಉದ್ದೇಶಕ್ಕಾಗಿ ನಿನ್ನೆ 3 ತಾಸು ಬೆಂಬಲ ಕೊಟ್ಟರು. ಇಲ್ಲೆಲ್ಲ ನಿಮ್ ಪರಿಸ್ಥಿತಿ ನೋಡಿದ್ರು. ಆ ಊಟದ ವೇದಿಕೆ ಹತ್ರ ಹೋದಾಗ ನಿಂತು ನೋಡಿ ಹೋದ್ರು. ಅನ್ನ ಸಾರ ತಿನ್ನೋದನ್ನ ನಿಂತು ನೋಡಿದ್ರು. ಅದಕ್ಕಾಗಿ 60,000 ರೂಪಾಯಿ ಸಂತಿ ಕೊಂಡು ಕೊಟ್ಟು ನಿಮ್ ವೇದಿಕೆಗೆ ಕೊಟ್ಟು ಕಳಿಸ್ಯಾರಲ್ಲ. ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾರೆ. ಈ ನಿಮ್ಮ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯರು ಹೋರಾಟಿಂಗ ನಿರಂತರವಾಗಿ ಮುಂದುವರಿಯಿತು ಅಂತಂದ್ರ ಸಂಜೂರು ನಾಳೆ ಒಂದು ದಿನ ಪ್ರಸಾದ ನಮ್ಮ ಮಠದಿಂದ ಮಾಡುತ್ತೀವಿ ಅಂತ ಹೇಳಕತ್ತಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಊಟ ಕಡಿಮೆ ಬೀಳಂಗಿಲ್ಲ. ಜಗತ್ತಿಗೆ ಊಟ ಹಾಕಿರ್ತಕ್ಕಂತ ರೈತ ಬೀಜ ಹಾಕೋತ ರೈತ ಉಪವಾಸ ಕೊಂಡ್ರಾಕ ಹೆಂಗಿ ನಾಡಿನ ಮಠಾಧೀಶರು ಸುಮ್ಮಿರ್ತಾರ? ಇನ್ ಮ್ಯಾಗ ಚಲೋ ಆಗ್ತದ. ಅದಕ್ಕೆ ನಂಬದೇನೈತಿ, ನಮ್ಮನು ಇಲ್ಲಿ ಕುಣಿಸ್ಬೇಡ್ರಿ, ನೀವು ತ್ರಾಸ ತಗೋಬೇಡ್ರಿ. ಬಂದ ನಾ ತಗೊಂತೀನಿ, ಜವಾಬ್ದಾರಿ ತಗೊಂತೀನಪ್ಪ. ಮಾತಾಡೋದು ನೀವೇನ್ ಪಕ್ಷಾತೀತ ರೈತರದೀರಿ, ನಾವ್ ಅದೀವಿ ಅಂತ ನೀವು ಹೇಳ್ರಿ ಅಂತಂದ್ರ ಆರಾಮ್ ಎದ್ದು ನಮ್ ಗಾಡಿ ತಗೊಂಡ್ ನಾವು ಊರಿಗೆ ಹೋಗಿ ಬಿಡ್ತೀವಿ. ಬೇರೆ ಹೋರಾಟ ಮಾಡ್ಕೊಂತೀವಿ. ಮತ್ತೆ ರಗಡದವಿನ್ನ ಸಾಕಷ್ಟು ಹೋರಾಟಗಳದವು. ಈಗ ಎಲ್ಲೇ ಹೋಗಿ ಬಂದ್ರಲ್ಲ ಚುನಾವಣೆ ಕಡೆ, ಅದಕ್ಕೆ ಹೋಗಿದ್ರಿ? ಇಲ್ಲಿ ಈ ಕಡೆ ಹೋಗಿ ಬಂದ್ರಲ್ಲ ಬಸ್ ಸ್ಟ್ಯಾಂಡ್ ಕಡೆ. ಹೌದಾ? ಹೌದು.
ಅಪ್ಪ ಏನ್ ಕೇಳಿಸೋದಲ್ಲ ಅವ್ರಿಗೆ, ಏನ್ ಮಾಡೋದು ನಾವು? ಹೌದಲ್ರಿ? ಹಾ ಹಾ ಹಾ. ತಮ್ಮ ಕೂಡ್ರು ಅಲ್ಲಿ ಕೂಡ್ರಿ, ಹಿರಿಯರ ಎಲ್ಲಾರು ಸ್ವಲ್ಪ ಕೂಡ್ರಿ, ರೈತ ಬಂಧುಗಳು ಎಲ್ಲರೂ ಕೂಡ್ರಿ. ಎಲ್ಲ ಕೂಡ್ರಿ ಕೂಡ್ರಿ ಕೂಡ್ರಿ. ಕುಂಡ್ರಂದ್ರ ಹೋಗ್ತಾರ, ನೀವು ನಿಂತ ಬಿಡ್ರಿ, ಹೊಟ್ಟೆ ಹೋಗ್ಬೇಡ್ರಿ. ಕುಂಡ್ರಂದ್ರ ಹೋಗ್ತೈತಿ ನಮ್ ಜನ, ಬ್ಯಾಡ್ರಿ ನಿಂತ ಬಿಡ್ರಿ. ಒಮ್ಮೆ ಪರಮಾತ್ಮನ ಹತ್ರ ಗಂಡ ಮಕ್ಕಳೆಲ್ಲ ಹೋದ್ರಂತ. ಹೋಗಿ ಸ್ವರ್ಗದ ಬಾಗರೊಳಗೆ ಹೊರಗೆ ನಿಂತರು. ತಾಯಿ ಸ್ವಲ್ಪ ಕೇಳ್ರಿ, ನಿಮ್ಮದೈತಿದು ಎಲ್ಲಾ ಹಬ್ಬ ನಿಮ್ಮೂ ಅದಾವ. 11 ಹಬ್ಬ ಎಲ್ಲ 12 ತಿಂಗಳದಾಗ 11 ಹಬ್ಬ ಎಲ್ಲ ಹೆಣ್ಮಕ್ಳು ಅದಾವ. ಅವಾಗ ನಮ್ಮ ಮಂದಿ ಐತಲ್ಲ, ಪ್ರೇಮ್ ಚೋಗಲ ಮತ್ ಸಂಜು ಹವನ್ ಅವರು, ನಾಗರಾಜ್ ಅವರು ಎಲ್ಲಾ ಕೂಡಿವ್ರು ಏನ್ ಮಾಡ್ರು, ಪರಮಾತ್ಮಗ್ ಭೇಟಿ ಆಗಕ್ ಹೋದ್ರಂತ. ಬಾಗಲನ ತೆಗಿಲಿಲ್ಲ, ಅವ್ರು ಸಾಯಂಕಾಲ ತನ ಒಳಗ ಕುಂತರು. ಅವಾಗ ಏನ್ ಮಾಡ್ರಿ ಅವ್ರು, ಎದಕ್ ಕೇಳಕ್ ಹೋಗಿರಿ ಇವ್ರ? ಎಲ್ಲಾ ಹೆಣ್ಮಕ್ಳ ಹಬ್ಬದವ್ರಿ 11 ನಮ್ಮದೊಂದ್ ಯಾವ್ದಾರ ಹಬ್ಬ ಮಾಡ್ರಿ ಅಂತ ಕೇಳಕ್ ಹೋಗಿದ್ರು. ಬಾಗಲನ ತೆಗಿಲಿಲ್ಲ ಅವ್ರು ಪರಮಾತ್ಮ, ದ್ವಾರಪಾಲಕರು ಒಳಗ ಬಿಡ್ಲಿಲ್ಲ. ಸಾಯಂಕಾಲ 7 ಗಂಟೆ ಸುಮಾರಕ್ಕೆ ಇವ್ರು ಏನ್ ಮಾಡ್ರು, ಜೋರ್ಲಿಗೆ ಹೋಗಿ ಬಂದ್ರಲ್ಲ. ಹಿಂಗ ಜೋರ್ ಶಬ್ದ ಮಾಡೋಣ ಪರಮಾತ್ಮ ಹೊರಗ್ ಬಂದತ್ತ. ಅವಾಗ ನಮ್ ಪ್ರೇಮ ಅವ್ರ ಅಂದ್ರತ್ತ, ಏನ್ರಿ ಎಲ್ಲಾ ಹಬ್ಬ ಹೆಣ್ಮಕ್ಳಿಗೆ ಕೊಟ್ಟಿರಿ, ಮತ್ ನಮ್ಮದ್ ಯಾವ್ದೋ ಹಬ್ಬನೇ ಇಲ್ಲ ಅಂತಂದಾಗ ಈಗ ಏನ್ ಮಾಡ್ರಿ ಹೊಯ್ಕೊಂದಿವ್ ಅಂದ್ರತ್ತ. ಹೋಳಿ ನೀವು ನಿಮ್ಮದೈತಿ ಹೋಗೇ ಬಿಡ್ರ. ನಾ ಇವತ್ತು ಹೋಳಿ ಇನ್ಕ ಲೈವ್ದಾಗ ಇವಾಗ ಕೂತಿದ್ದೆ, ಚಾ ಕುಡಕ್ ಹೋಗಿದ್ದೆ. ಇದೇನ್ ಮಾಡಕತ್ತಾರ ಅನ್ಸಂದೇನ. ಇನ್ನೊಂದು ಮಾತು ಹೇಳ್ತೀನಿ, ಆಮೇಲೆ ಮತ್ತೆ ಯಾರೇ ಮಾತಾಡ್ತಾರ. ಈ ಧಾರವಾಡ ಜಿಲ್ಲೆಯೊಳಗೆ ನವಲಗುಂದ ನಾಗಲಿಂಗಪ್ಪ ಅಂತ ಒಬ್ಬ ಬಹಳ ದೊಡ್ಡ ಜ್ಞಾನಿ ಇದ್ದವು. ಮೈ ಮ್ಯಾಗ ಅರಿವಿ ಇರ್ತಿರ್ಲಿಲ್ಲ, ಸ್ಮಶಾನದೊಳಗ ಬೂದಿ ಹಚ್ಕೊಂಡು ಕುಂಡಿರ್ತಿದ್ದವ. ಕುಂತಾಗ ಯಾರೋ ಒಂದು ಹೆಣ ತಂದಲ್ಲಿ ಬಿಟ್ರಂತ. ಈ ಕಡೆ ಏನಂತಾರ, ಹೆಣ ಇದು ಕಟ್ಟಿಗೆ ಒಯ್ತಿರ್ಲ, ವಿಮಾನ ಅಂತಿರೋ ಚಿಟಪಾಲಿಕೆ ಅಂತಿರೋ? ವಿಮಾನ. ಹೌದಾ? ಹಾ, ವಿಮಾನ ಅಂತ ಇಟ್ಕೊಳ್ಳು. ಅದನ್ನ ಓದಲ್ಲಿ ಬಿಟ್ರಂತ. ಅದ್ರ ಮ್ಯಾಗ ಕುಂತವ 4 ಮಂದಿ ಶಿಷ್ಯರಿದ್ರು. ಅವಂಗ ಹೊತ್ತಗೋರಿ ಅಂದವ. ಹೆಣ ತಂದಲ್ಲಿ ಬಿಟ್ಟಿದ್ರಲ್ಲ, ಅವ್ನು ಸ್ಮಶಾನದಾಗ ಇರ್ತಾವ. ಅದ್ರ ಮ್ಯಾಗ ಕುಂತ ಹೊತ್ತಗೋರಿ ಅಂದ. ಅವ್ನ್ ಜೈಕಾರ ಹೇಗಿತ್ತಂದ್ರೆ ಈಗೇನ್ ಮಾಡಿರಲ್ಲ, ಅದ ಜೈಕಾರ ಇತ್ತು. ಅವ್ನು ಓಣ್ಯಾಗ ಹೋದ. 5-6 ಓಣಿ ದಾಟಿ ಹೋದ ಕೂಡಲೇ ಲಾಸ್ಟ್ ಓಣಿ ಬಹಳ ಸುಪೀರಿಯರ್ ಪುರೋಹಿತರು ಓಣಿ ಬಂತಂದು. ಅಲ್ಲಿ ಬಂದ ಕೂಡಲೇ ಒಬ್ರು ಪುರೋಹಿತರು ಬಂದ್ರು. ಇದು ನಮ್ಮ ಓಣ್ಯಾಗ ಹೋಗಂಗಿಲ್ಲ ಅಂದ್ರು. ಬ್ಯಾಡ ಅಂತಾರಪ್ಪ, ಇಲ್ಲೇ ಇಳಿಸ್ತಾರಂತ ಹೋಗೇ ಬಿಟ್ರು ಅವ್ರು. ಅವ್ರ ಮನೆ ಮುಂದೆ ಇಳಿಸ್ರು ಹೋಗ್ಬಿಟ್ರು. 8 ದಿನ ನವಲಗುಂದ ನಾಗಲಿಂಗಪ್ಪ ಯಾರಿಗೂ ಭೇಟಿ ಆಗ್ಲಿಲ್ಲ. ಗುಡ್ಡದಾಗ ಹೋಗಿ ಕುಂತ. ಏನಾಗಿತ್ತೇಳಿ 8 ದಿನದಾಗ ದಿನ ಒಂದೊಂದ್ ಮನಿ ಆ ದಂಡಿ ಹಿಡ್ದ ಒಬ್ಬೊಬ್ರು ಸಾಯ್ಲಿಕ್ಕತ್ರು. ಇವನ್ ಬೆಳಕ್ ಕರೆದ್ರೆ ಯಾರು ಬೇಡ ಅಂದಿದ್ರಲ್ಲ, ಅವಂದ ನಂಬರ್ ಇತ್ತು. ಹುಡ್ಡಿಕ್ಯಾಡಿದಂತ ಗುಡ್ಡದಾಗ ಕೂತಿದ್ ನಾಗಲಿಂಗಪ್ಪ ಬೂದಿ ಹಚ್ಕೊಂಡು ಕುಂತಿದ್ದ. ಕಾಲು ಬಿದ್ದ. ಅಪ್ಪಗಳು ನಿಮ್ಮದು ವಿಮಾನ ಬಿಟ್ಟಿರಲ್ಲ, ಮನೆ ಒಯ್ಬರಿ ನಾವು. ಯಾಕೋ ಇನ್ನೊಂದ್ 2 ದಿನ ಇರ್ಲಿ ಅಂದ್ರ ಅವ್ರು. ಬೆಳಕ್ ಕರೆದ್ರ ನಂದ ನಂಬರ್ ಇತ್ತು, ಒಯ್ಬರಿ ಮೊದಲನ್ನ ನಾವು. ಅವಾಗ ನಾಗಲಿಂಗಪ್ಪ ಏನಂದ್ ಗೊತ್ತೈತಿ, ನಮ್ಮದ ವಿಮಾನ ಮ್ಯಾಗ ನಾ ಕೂತ್ನಂದ್ರ ನೀ ಬಾಜು ನಿತ್ತ ಇದನ್ನ ಜೈಕಾರ ಹಾಕ್ರ ನಂದು ಒಯ್ತ ನಂದು. ಹಾಕ್ತನಕರ ಒಯ್ಬರಿ ಅಂದ. ಮನೆಗೆ ಬಂದ ಕೂಡಲೇ ಎಲ್ಲಾ ಬೂದಿ ಹಚ್ಕೊಂಡು ಮ್ಯಾಗ ಕುಂತ. ಯಾರು ಬ್ಯಾಡ ಅಂದಿದ್ರಲ್ಲ, ಜೋರ್ಲೆ ಹೊಯ್ಕೊಳ್ಳೋಣ, ವಿಮಾನ ಹೋಗೈತಿ. ಈಗ ವಿಮಾನ ಬರ್ಬೇಕಾಗೈತಿ, ಹೋಗಿ ಬಂದಾರ ನೋಡೋನು. ಸಂಜು ಅವ್ರ ಅರ್ಥ ಆಗ್ತಿಲ್ಲ. ಟವಲ್ನಾಗಿರ್ತಾವ, ಸುಮ್ಮ ತಿಳ್ಕೊಳ್ಳೋದಷ್ಟ. ಇರ್ಲಿ, ಒಳ್ಳೇದಾಗ್ಲಿ. ನಾ ಏನಂತೀನಿ, ಪಾಪ ಇಷ್ಟೆಲ್ಲಾ ಜನ ನಿಂತೀವಲ್ಲ, ಎಲ್ಲಾ ಕೆಲಸ ಬಿಟ್ಟು ತಾಯಿಂದ್ರು, ಹಿರಿಯರು, ಯುವಕರು, ಮಾಧ್ಯಮದವರು, ಜಿಲ್ಲಾ ಎಲ್ಲ ಮುಖಂಡರು, ರಾಜ್ಯ ಮುಖಂಡರು ಬಂದೀವಿ. ನಮ್ಮ ಬದುಕ ಅತಿಥಿ ಹೆಂಗ್ ಬಂದೀವಿ, ಅತಿಥಿ ಹೆಂಗಿರ್ಬೇಕು, ಅತಿಥಿ ಹೆಂಗ್ ಹೋಗ್ಬೇಕು. ಬಹಳ ಶಾಶ್ವತ ಯಾವುದೂ ಇಲ್ಲ. ನಾವು ಈ ರಾಜಕಾರಣಿಗಳು, MLA, MP ಇವರೆಲ್ಲ ಏನ್ ತಿಳ್ಕೊಂಡವು, ವಿಧಾನಸೌಧ 5 ವರ್ಷ, ಆಮೇಲೆ ಇರುವುದಿಲ್ಲ, ಹೋಗೇ ಬಿಡ್ತೈತಿ. ಮತ್ತ ಆರ್ಸಿ ಬಂದ್ರಿ ನೀವು ಇರ್ತೀರಿ, ಆರ್ಸಿ ಬರ್ಲಿಕ್ಕೆ ಮತ್ತೊಬ್ರು ಇರ್ತಾರ. ಇದು ಹಿಂಗ ಹೋಗೋದು ಚಕ್ರ. ಇರೋದ್ರೊಳಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ ನೆನೆಸುವಂಗ ಆಕೈತಿ. ಈಗ ರಾಜಾ ಲಕ್ಕಮ್ಮಗೌಡ ಅಂತೇಳಿ ಡ್ಯಾಮಿಗೆ ಜಮೀನು ಕೊಟ್ಟಾರತ್ತ, ಅವ್ರು ನೆನಪು ಮಾಡ್ಕೊಳಕತ್ತೀವಿ. ಅವರ ಕೊಟ್ಟಿರ್ಲಿಕ್ಕಂದ್ರೆ ಹೆಸರು ಉಳಿತಿತ್ತನ್. ಈಗ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಈಗ ಇಲ್ಲಿ ಹುಕ್ಕೇರಿಗೆ ನಮ್ಮನ್ನ ಕರೆಸಿರಿಪ್ಪ, ಪೂಜೆ ನಡೆದೈತಿ. ಚುನಪ್ಪ ನಾನು ಇಬ್ರು ಕೂಡಿ ಕುಂತೀವಿ. ಈಗ ಬಹಳ ಮಂದಿ ಬೇಡ, ನಮ್ ಇವ್ರೆಲ್ಲ ಹೋದ್ರ ನಾಗರಾಜ್ ದೇಸಾಯಿ ಅವ್ರು ಇಲ್ಲಿ ಅದ್ರೇನು, ಅವ್ರೊಂದು ಬಹಳ ದೊಡ್ಡ ಮನಿ ಕಟ್ಟ್ಯಾರ ಅಂತ ತಿಳ್ಕೊರೆ. ಸೂಕ್ಷ್ಮ ಹೇಳ್ತೀನಿ. ಚುನಪ್ಪನ ನನ್ನ ಪೂಜೆಗೆ ಕರೀತಾರೆ. ಇಲ್ಲಿ ಚೇರ್ ಮಠ ಸ್ವಾಮಿಗಳಪ್ಪ ಬಂದಾರ, 10 ಮನಿ ಪೂಜೆಗೆ ಕರೀತಾರ.
ಪೂಜೆ ಮಾಡ್ತೀವಿ, ಹೊರಗೆ ನಿಂತು ನಾವೇನಂತೀವಿ, ಏನ್ರಿ ದೇಸಾಯಿ ಬಹಳ ಚಂದ ಮನೆ ಕಟ್ಟಿರಿ, ಬಹಳ ಚಲೋ ಐತ್ರಿ ಅಂತ ನಾವ್ ಅಂತೀವಿ. ಅವಾಗ ಅವ್ರೇನಂತಾರ, ಅಪ್ಪಗಳ ನಮ್ದೇನಿಲ್ರಿ, ಎಲ್ಲಾ ನಿಮ್ಮದರಿದ ನಿಮ್ಮ ಆಶೀರ್ವಾದ ಅಂತಾರ. ಮತ್ತ ನಾಗರಾಜ್ ದೇಸಾಯಿ ಅವ್ರ ಹಂಗ ಅಂದಾರ ಬಾ ಅಂತೇಳಿ ಚುನಪ್ಪ ದೇಸಾಯಿ ಅವ್ರ ತಗೋರಿ ಹಂಗಾರ ಪೆನ್ ಪೇಪರ್ ಸಹಿ ಮಾಡಂದ್ರ ಕರ್ಸ್ಯಾರ ಮತ್ತೆ ಗುರುಗಳು ಗಾಡಿಯಲ್ಲಿ ಎಚ್ಚರತ್ ಕೇಳ್ತಾರ, ಹೋಗೇ ಬಿಡ್ರಿ ಮೊದಲು ಹೇಳ್ರಿ ಚುನಪ್ಪ ನೀವು ನಡೆದ ಬಿಡ್ರಿ ಅಂತಾರ. ಹಂಗ ಈ ಮಾತಿನಾಗ ಅರ್ಥ ಐತೆ, ಮನಿ ಪೂಜೆ ಮಾಡೋದ ಕಷ್ಟ ನಂಬುದಲ್ಲ. ಈಗ ಅರ್ಥ ಆಗೈತೆ ನೋಡಲ್ಲಿ, ಕ್ಲಿಯರ್ ಈಗ ತಿಳಿದೈತೆ. ಪೂಜೆ ಮಾಡೋದಕ್ಕ ಅಷ್ಟ ನಂಬುದ. ಬಸವೇಶ್ವರ ಸರ್ಕಲ್ ಹೋರಾಟ ಮುಗಿತಕ್ಕ ಈ ಸರ್ಕಲ್, ಈ ಭೂಮಿ ಇದೆಲ್ಲ ಏನೈತಲ್ಲ ನಮ್ಮದಿದ. ಆದ್ರೆ ಇದ್ರ ನಿಜವಾದ ಮಾಲಕ್ ಭೂಮಿ ಕೊಟ್ಟವ ಯಾರಂದ್ರ ರೈತ, ಅವ ಮಾಲಕ್ ನಿಜವಾಗ್ಲು. ರೋಡ್ ಈಗ ಸರ್ಕಾರದಾಗಿರಬಹುದು, ಭೂಮಿ ಕೊಟ್ಟವ, ಡ್ಯಾಮಿಗೆ ಭೂಮಿ ಕೊಟ್ಟವ, ಕಿನಾಲಕ್ ಭೂಮಿ ಕೊಟ್ಟವ ನಾವದಿ. ನಿಜವಾದ ಮಾಲಕ್ ರೈತ ಅದನ್ನ. ರೈತನ ಕಣ್ಣೀರಿನೊಳಗ ಮಾಡೋದು ಬೇಡ, ಕಣ್ಣೀರು ತರಿಸೋದು ಬೇಡ. ಕಣ್ಣೀರು ವರ್ಷದಂದ್ರ ನಿಮ್ಮೆಲ್ಲರ ಬದುಕು ಬಂಗಾರ ಆಕೈತಿ. ನಿಮ್ಮೆಲ್ಲ ರಾಜಕಾರಣ ಬೆಳಿಲಿ, ಅಧಿಕಾರ ಬೆಳಿಲಿ, ನೀವು ಸುಖ ಸಂಪತ್ತಿ ಒಳಗಿರ್ಲಿ, ಎಲ್ಲಾರು ಬೆಳಿಲಿ. ಆದ್ರ ರೈತರಿಗೆ ಬಿಸಿಲಾಗ ಹಿಂಗ ಕಠಿಣ ಪರಿಸ್ಥಿತಿ ಒಳಗೆ ಕುಣಿಸೋದು ಬೇಡ ಅಂತೇಳಿ ಮಾಧ್ಯಮದ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ. ಸಾಯಂಕಾಲ 8ರ ಮಟ್ಟ ಯಾಕ್ರೆ ಚುನಪ್ಪನ ಬರ್ಲಿ, ಎಲ್ಲಾರು ಬರ್ಲಿ. ಬಂದ್ರಂದ್ರ ಸ್ವಲ್ಪ ಜವಾಬ್ದಾರಿ ಹೊತ್ತರಂದ್ರ ಹೋರಾಟ ಮುಗಿಸುನು, ಇಲ್ಲಾರ ಮತ್ ನಿರಂತರ ಹೋಗಬಾರ್ದು. ರೈತರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು. ಬರ್ಲಿ, ಕರ್ಕೊಂಬರ್ರಿ, ಯಾರ ಕರ್ಕೊಂಬರ್ರಿ. ಮ್ಯಾಗ ನಾವೇನ್ ಯಾರಿಗೆ ಟೀಕಾ ಮಾಡೋರಲ್ಲ, ನಿಂದಾ ಮಾಡೋರಲ್ಲ, ದ್ವೇಷ ಮಾಡೋರಲ್ಲ, ನಾವೇನ್ ನಿಮ್ ವಿರೋಧಿಗಳಲ್ಲ. ಅದಕ್ಕೆ ಬರ್ರಿ, ವೇದಿಕೆಗೆ ಬಂದ ಗೌರವ ಕೊಟ್ಟ ಇಲ್ಲೆಲ್ಲ ಮಾಧ್ಯಮದ ಮುಖಾಂತರ ಎಲ್ಲಾ ರೈತ ಮುಖಂಡರ ನೇತೃತ್ವದೊಳಗ ಹುಕ್ಕೇರಿ ತಾಲೂಕಿನ ಸಮಸ್ತ ಅನ್ನದಾತರ ಪರವಾಗಿ ಇಲ್ಲಿ ಬಂದು ನಿಂತು ನಾ ಜವಾಬ್ದಾರಿ ತಗೋತೀನಿ ಅಂತಂದ್ರೆ ತಮ್ಮೆಲ್ಲರ ಪರವಾಗಿ ಮೊದಲನೇದಾಗ ಅಭಿನಂದನೆ ನಾವು ಚುನಪ್ಪ ಪೂಜಾರಿ ಅವರು ಸಲ್ಲಿಸ್ತೀವಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಮುಂದಿನದಾಗ ಯಾರು ಮಾತಾಡ್ತೀರಿಪ್ಪ? ಚುನಪ್ಪನ ಮಾತಾಡ್ತಾರೆ. ಈ ಹೋರಾಟದ ಕರೆಗೆ ಇವತ್ತು ಕೂಡ ನಿಮ್ ಹೋರಾಟ ಗಟ್ಟಿ ಆಗ್ಲಿ, ಲಘು ಬಗೆಯಿಂದ ನ್ಯಾಯ ಸಿಗುವಂಗಾಗ್ಲಿ, ನೀರಾವರಿ ಆಗ್ಲಿಕ್ಕೆ ಸ್ಪಂದನೆ ಆಗ್ಲಿ ಅಂತೇಳಿ ಹುಕ್ಕೇರಿ ಭಾಗದ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ, ವಹಿವಾಟುಗಳನ್ನ ವ್ಯಾಪಾರವನ್ನ ಬಂದ್ ಮಾಡಿ ಇಲ್ಲಿ ಬಂದು ಬೆಂಬಲ ಕೊಟ್ಟಾರ. ಅವ್ರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಸಲ್ಲಿಸ್ರಿ. ನಿಮ್ಮೆಲ್ಲ ವ್ಯಾಪಾರಸ್ಥರಲ್ಲಿ ಇನ್ನೊಮ್ಮೆ ನಾನು ಭಕ್ತಿ ಪೂರ್ವಕವಾಗಿ ನಿಮ್ ಪಾದಕ್ಕೆ ಬಿದ್ದು ಒಂದು ವಿನಂತಿ ಮಾಡಿಕೊಳ್ಳುತ್ತೀನಿ. ರೈತಗ ನೀರು ಬಂದು, ಒಳ್ಳೆ ಬೆಳೆ ಬಂದು, ಹಣ ಬಂದ್ರ ನಿಮ್ ವ್ಯಾಪಾರ ಒಂದಿಷ್ಟು ಹೆಚ್ಚಾಗ್ತದೆ. ಅದ ಹೋಟೆಲ್ ಇರ್ಬೋದು, ಬಂಗಾರ ಅಂಗಡಿ ಇರ್ಬೋದು, ದಿನಸಿ ಅಂಗಡಿ ಇರ್ಬೋದು, ಕಿರಾಣಿ ಇರ್ಬೋದು, ರೈತನಿಂದನ ನಿಮ್ ವ್ಯಾಪಾರ ಹೆಚ್ಚಾಗ್ತದ. ಅದಕ್ಕಾಗಿ ಒಂದಿಷ್ಟು ಹುಕ್ಕೇರಿ ನೀರಾವರಿ ಹೋರಾಟ ಈ ಸರ್ಕಲ್ದೊಳಗ ಯಾವ ರೀತಿ ಮುಕ್ತಾಯ ಆಗ್ತದ, ಮುಖಂಡರ ನೇತೃತ್ವದೊಳಗೆ ಎಲ್ಲ ಮುಕ್ತಾಯ ಆಗ್ತದ. ಅದು ಮುಕ್ತಾಯ ಆಗುವವರೆಗೆ ಸಾಧ್ಯ ಆದ್ರೆ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಈ ಮುಕ್ತಾಯ ಆಗುವ ಮಟ್ಟ ನೀವು ಒಟ್ಟು ವ್ಯಾಪಾರ ವಹಿವಾಟು ಬಂದ್ ಮಾಡಿ ನಮಗೆ ಇನ್ನಷ್ಟು ಬೆಂಬಲ ಕೊಡ್ಬೇಕಂತ ಇವ್ರೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ.